ಇನ್ನು ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಏನಿದೆ ಅದನ್ನು ಘೋಷಣೆ ಮಾಡಲಾಯಿತು. ದಿವಂಗತ ಬಿ ಸರೋಜಾದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಬರಲಾಯಿತು. ಡಿಸಿಎಂ ಡಿಕೆ ನಿವಾಸಕ್ಕೆ ಹಿರಿಯ ನಟಿಯರು ಭೇಟಿ ನೀಡಿದ್ದಾರೆ. ಡಿಕೆಗೆ ಜಯಮಾಲಾ ಹಾಗೆ ಮಾಳವಿಕಾ, ಶ್ರುತಿ ಧನ್ಯವಾದ ತಿಳಿಸಿದ್ದಾರೆ. ಸದಾಶಿವನಗರದಲ್ಲಿ ಧನ್ಯವಾದ ಹೇಳಿದಂಥ ನಟಿಯರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೆ ಬಿ ಸರೋಜಾದೇವಿ ಅವರಿಗೆ ಇಬ್ಬರಿಗೂ ಕೂಡ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ನಟಿಯರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಧನ್ಯವಾದ ತಿಳಿಸಿದ್ದಾರೆ. ಸದಾಶಿವನಗರದಲ್ಲಿರುವಂಥ ನಿವಾಸಕ್ಕೆ ಹೋಗಿ ಜಯಮಾಲಾ, ಮಾಳವಿಕಾ ಹಾಗೆ ಶ್ರುತಿ ಅವರು ಮಾತನಾಡಿದ್ದಾರೆ. ಬನ್ನಿ ನಟಿಯರು ಮಾತನಾಡಿದರೆ ನೋಡೋಣ. 15 ವರ್ಷದ ಕನಸು, ಆಸೆ, ಹೋರಾಟಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಅದಕ್ಕೊಂದು ತೆರೆ ಎಳೆದಿದ್ದಾರೆ. ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದು ಸಂತಸವನ್ನು ಕೊಟ್ಟಿದ್ದಾರೆ. ನಮ್ಮ ಮನವಿಯನ್ನು ಮನ್ನಿಸಿ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ಚರ್ಚೆಗೆ ತಂದು ಅವರು ಈ ಕರ್ನಾಟಕ ರತ್ನವನ್ನು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಆಮೇಲೆ ಬಿ ಸರೋಜಾದೇವಿ ಅವರಿಗೆ ಘೋಷಿಸಿದ್ದು ನಿಜಕ್ಕೂ ಅವರಿಗೆ ಕೋಟಿ ನಮನಗಳನ್ನು ನಾವು ತಿಳಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ. ಬಹಳ ಸಂಭ್ರಮದ ದಿನ ಇವತ್ತು. 18ನೇ ಸೆಪ್ಟೆಂಬರ್ 2025 ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮದ ಈ ಘಳಿಗೆಯಲ್ಲಿ ನಾವು ಕೊಟ್ಟಂತಹ ಮನವಿಯನ್ನು ಸ್ವೀಕರಿಸಿ ಅದನ್ನು ಪುರಸ್ಕರಿಸಿ ನಿನ್ನೆ ಮಂತ್ರಿ ಮಂಡಲ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತುತಪಡಿಸಿ ಮುಖ್ಯಮಂತ್ರಿಗಳು ಕೈ ಜೋಡಿಸಿ ಈ ಬಿರುದನ್ನು, ಕರ್ನಾಟಕ ರತ್ನ ಬಿರುದನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಸರೋಜಮ್ಮ ಅವರಿಗೆ ಇಬ್ಬರಿಗೂ ಘೋಷಣೆ ಮಾಡಿರೋದು ನಮ್ಮೆಲ್ಲರಿಗೆ ಬಹಳ ಸಂತಸದ ಸುದ್ದಿ. ಈ ಮೂಲಕ ನಿಮ್ಮೆಲ್ಲರ ಮೂಲಕ ನಾವು ಚಿತ್ರೋದ್ಯಮದ ಪರವಾಗಿ, ಅಭಿಮಾನಿಗಳ ಪರವಾಗಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ಕರ್ನಾಟಕಕ್ಕೆ ಸಂತೋಷ ಆಗುವಂಥ ಒಂದು ದೊಡ್ಡ ಸುದ್ದಿಯನ್ನು ಕೊಟ್ಟರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ಶ್ರೀಮತಿ ಬಿ ಸರೋಜಾದೇವಿ ಶ್ರೀ ಹಾಸ್ಯಾರ್ ಅವರಿಗೆ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನವನ್ನು ಆ ಬಿರುದನ್ನು ಘೋಷಣೆ ಮಾಡಿದ್ರು. ಇದಕ್ಕಿಂತ ಸಂತೋಷ ನಮ್ಗೆ ಯಾವುದೂ ಇಲ್ಲ. ಭಾಳ ಸಂತೋಷ ಆಗಿದೆ. ನಾವು ಈ ಬೇಡಿಕೆಯನ್ನು ಅವರಿಗೆ ಕೋರಿಕೆಯಾಗಿ ಕೇಳಿದ್ವಿ, ಸ್ಪಂದಿಸ್ತು ಸರ್ಕಾರ. ನಿಜವಾಗ್ಲೂ ಈ ಮೂಲಕ ನಾನು ಸರ್ಕಾರಕ್ಕೂ, ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೂ ಧನ್ಯವಾದವನ್ನು, ಹೃದಯಪೂರ್ವಕವಾದಂಥ ಧನ್ಯವಾದವನ್ನು